ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಇವತ್ತು ಎಲೆಕ್ಟ್ರಿಕ್ ಬೈಕ್ಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಪೆಟ್ರೋಲ್ ದರಗಳು ಹೆಚ್ಚಾಗ್ತಿದ್ದಂತೆಯೇ ಏನೋ ಇವಿ ಬೈಕ್ಗಳು ಕೂಡ ರೇಟ್ಗಳು ಜಾಸ್ತಿ ಆಗ್ತಿದೆ, ಆದರೆ ಕಿಲೋಮೀಟರ್ಗಳು ಕೊಡ್ತಾ ಇಲ್ಲ. ಆದರೆ ಇವತ್ತಿನ ಈ ಎಪಿಸೋಡಲ್ಲಿ ಯಾವ ಎಲೆಕ್ಟ್ರಿಕ್ ಬೈಕ್ ಎಷ್ಟು ಮೈಲೇಜ್ ಕೊಡ್ತಿದೆ, ಅದು ಎಷ್ಟು ಕಾಸ್ಟ್ ಆಗ್ತಿದೆ, ಎಷ್ಟು ಕಂಪನಿ ಎಲೆಕ್ಟ್ರಿಕ್ ಬೈಕ್ಸ್ ನಮ್ಮ ಬೆಂಗಳೂರಲ್ಲಿ ಈ ಪ್ರೆಸೆಂಟ್ ಆಗಿ ಟ್ರೆಂಡ್ ಆಗಿ ಏನೋ ಹೆಚ್ಚು ಸೇಲ್ ಆಗ್ತಿದೆ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪ್ಯೂರ್ ಇವಿ ಇಕೋ ಡ್ರೈ ಫಿಟ್ ಅಂತ ಹೇಳ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟು ನಿಮಗೆ 130 ಕಿಲೋಮೀಟರ್ ಕೊಡುತ್ತೆ. ಒಂದು ಫುಲ್ ಚಾರ್ಜ್ ಮಾಡಿದ್ರೆ ನಿಮಗೆ 130 ಕಿಲೋಮೀಟರ್ ಕೊಡುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 75 ಸ್ಪೀಡ್ ಅಷ್ಟೇನೆ, 75 ಸ್ಪೀಡ್ ಕೊಡುತ್ತೆ. ಇದು ನಿಮಗೆ ಪ್ರೈಸ್ ಬಂದ್ಬಿಟ್ಟು 1,30,000 ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ಇದು ಟೂ ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ ನಿಮಗೆ. ಟಾಪ್ ಇನ್ನೊಂದು ವೇರಿಯಂಟು 1,40,000 ಆಗುತ್ತೆ. ಇದು ನಿಮಗೆ ಆನ್ ರೋಡ್ ಪ್ರೈಸ್ ಆಗಿರುತ್ತೆ. ನಮ್ಮ ಬೆಂಗಳೂರು ಪ್ರೈಸ್ನ ನಿಮ್ಗೆ ಹೇಳ್ತಿದ್ದೀನಿ. ಎರಡನೇ ಬಂದ್ಬಿಟ್ಟು ರಿವೋಲ್ಟ್ RV400 ಅಂತ ಹೇಳಿ. ಸೊ ಇದು 80ರಿಂದ 150 ಕಿಲೋಮೀಟರ್ ಕೊಡುತ್ತೆ. ಬೇಸಿಕ್ ಮಾಡಲ್ ನಿಮಗೆ ಇದು 80 ಕಿಲೋಮೀಟರ್ ಕೊಡುತ್ತೆ ಒಂದು ಫುಲ್ ಚಾರ್ಜ್ಗೆ. ಇದರಲ್ಲೇ 2-3 ವೇರಿಯಂಟ್ಸ್ ಇದೆ. ಆ 2-3 ವೇರಿಯಂಟ್ಸ್ ಅಲ್ಲಿ ಕಾಸ್ಟ್ಲಿ ಜಾಸ್ತಿ ಇದೆ. ಅದು ಬಂದ್ಬಿಟ್ಟು ನಿಮಗೆ 150 ಕಿಲೋಮೀಟರ್ ಒಂದು ಫುಲ್ ಚಾರ್ಜ್ಗೆ ಕೊಡುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 85 ಕಿಲೋಮೀಟರ್ಸ್ ನಿಮಗೆ ಪರ್ ಅವರ್ಗೆ ಕೊಡುತ್ತೆ. 85 ಸ್ಪೀಡಲ್ಲಿ ನೀವು ಪರ್ ಅವರ್ಗೆ ನೀವು ಗಾಡಿ ರನ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,50,000ದಿಂದ 1,60,000ವರೆಗೂ ಇದು ಇದೆ. ಇದು ಆನ್ ರೋಡ್ ಪ್ರೈಸ್ ಆಗಿರುತ್ತೆ. ಮೂರನೇದು ಓಬೆನ್ ರಾರ್. ಇದು ಬಂದ್ಬಿಟ್ಟು 187 ಕಿಲೋಮೀಟರ್ ಕೊಡುತ್ತೆ. ಫಸ್ಟ್ ಟೈಮ್ ಒಂದು ಟೂ ವೀಲರ್ ಎಲೆಕ್ಟ್ರಿಕ್ ಬೈಕ್ 187 ಕಿಲೋಮೀಟರ್. ಇದಕ್ಕಿಂತ ಜಾಸ್ತಿ ಕೊಡೋ ಬೈಕ್ ಇದೆ, ಆದರೆ ನಿಮಗೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಯಾವ ಬೈಕ್ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಬೆನ್ ರೋರ್ ಅಂತ. ಇದು 187 ಕಿಲೋಮೀಟರ್ ಒಂದು ಫುಲ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ನಿಮಗೆ 187 ಕಿಲೋಮೀಟರ್ ಹೋಗುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 100 ಕಿಲೋಮೀಟರ್ ಪರ್ ಅವರ್ಗೆ ಹೋಗ್ಬೋದು. ಇದು ಬಂದ್ಬಿಟ್ಟು ನಿಮಗೆ 1,50,000 1,50,000 ಆನ್ ರೋಡ್ ಪ್ರೈಸ್ ಇಂದ 1,70,000ವರೆಗೂ ಇದೆ. ಆದ್ರೆ ಬೆಸ್ಟ್ ಅಂತಾನೆ ಓಬೆನ್ ರೋರ್. ಯಾರಾದ್ರೂ ಎಲೆಕ್ಟ್ರಿಕ್ ಬೈಕ್ ತಗೊಬೇಕು ಅನ್ನೋರು ಓಬೆನ್ ರೋರ್ ಈ ಬೈಕ್ ಎಲೆಕ್ಟ್ರಿಕ್ ಅಲ್ಲಿ ನಮಗೆ ಒಂದು ಬೆಸ್ಟ್ ಏನೋ ಮೈಲೇಜ್ ಕೊಡೋದ್ರಾಗ್ಲಿ ಮತ್ತೆ ಕಾಸ್ಟ್ ಅಲ್ಲಾಗ್ಲಿ ನಾವು ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಬೈಕ್ ಅಂತಾನೆ ಹೇಳ್ಬೋದು. ನಮಗೆ 4 ಅವರ್ಸ್ ಅಲ್ಲಿ ಚಾರ್ಜಿಂಗ್ ಆಗುತ್ತೆ ಓಬೆನ್ ರೋರ್. ಮತ್ತೆ ನಾಲ್ಕನೇದು ಬಂದ್ಬಿಟ್ಟು ಟಾರ್ಕ್ ಕ್ರಾಟೋಸ್ ಆರ್ ಅಂತೇಳಿ. ಕ್ರಾಟೋಸ್ ಆರ್ ಅಂತೇಳಿ ಇದು 180 ಕಿಲೋಮೀಟರ್ ಕೊಡುತ್ತೆ. ಇದು 105 ಸ್ಪೀಡ್ ಪರ್ ಅವರ್ಗೆ ಇದು ಚಲಿಸುತ್ತೆ. ಇದು ಕೂಡ 1,50,000 ಸ್ಟಾರ್ಟಿಂಗ್ ಪ್ರೈಸ್ ಆಗಿರುತ್ತೆ. ಮತ್ತೆ ಐದನೇದು ಕೋಮಕಿ. ಇದು ಗಾಡಿ ನೋಡಕ್ಕಂತೂ ಮಸ್ತಾಗಿದೆ. ಆಲ್ರೆಡಿ ನಮ್ಮ ಪೆಟ್ರೋಲ್ ಗಾಡಿ ಒಂದಿದೆ ಇದೆಯಲ್ಲ, ಸೊ ಯಾವ್ದಂದ್ರೆ ಬಜಾಜ್ ಎಂಟೈಸರ್ ಯಾವ ತರ ಇದೆಯೋ ಅದೇ ತರ ನಿಮ್ಗೆ ಫೋಟೋ ಹಾಕ್ತೀನಿ, ಫೋಟೋ ನೋಡಿ. ಇದು ಕೋಮಕಿ ರೇಂಜರ್ ಅಂತ ಹೇಳ್ಬಿಟ್ಟು. ಇದು 2 ವೇರಿಯಂಟ್ಸ್ ಅಲ್ಲಿ ಇದೆ. 140 ಕಿಲೋಮೀಟರ್ ಬೇಸಿಕ್ ಮಾಡಲ್ ಅಲ್ಲಿ ಕೊಡುತ್ತೆ, 160 ಕಿಲೋಮೀಟರ್ ಟಾಪ್ ಎಂಡ್ ಮಾಡಲ್ ಕೊಡುತ್ತೆ. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 80 ಕಿಲೋಮೀಟರ್ ಪರ್ ಅವರ್ ಟಾಪ್ ಸ್ಪೀಡು. ಇದು 1,80,000 1,70,000 ಬೇಸಿಕ್ ಮಾಡಲ್ ಆಗಿರುತ್ತೆ. ಟಾಪ್ ಎಂಡ್ ಮಾಡಲ್ 1,90,000 20,000 ಏನೋ ಡಿಫ್ರೆನ್ಸ್ ಆಗಿರುತ್ತೆ. ಅದೇ ತರ ನಿಮ್ಗೆ ಸ್ಕೂಟಿ ನೋಡೋದಾದ್ರೆ, ಸ್ಕೂಟಿಯಲ್ಲಿ ಯಾಕಂದ್ರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಲೇಡೀಸ್ ಜಾಸ್ತಿ ಯೂಸ್ ಮಾಡ್ತಿರೋದು, ಈಗ ಟ್ರೆಂಡ್ ಅಲ್ಲಿ ನಡೀತಿರೋದು ಎಲೆಕ್ಟ್ರಿಕ್ ಬೈಕ್ಸ್ ಅಂದ್ರೆ ಅದು ಸ್ಕೂಟಿಗಳು, ಸ್ಕೂಟರ್ ಟೈಪ್ ಎಲೆಕ್ಟ್ರಿಕ್ ವಾಹನಗಳೇ ನಮ್ಮ ಬೆಂಗಳೂರಲ್ಲಿ ಹೆಚ್ಚಿಗೆ ನಡೀತಾ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಫಸ್ಟ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಸೇಲಿಂಗ್ ಅಲ್ಲಿ ಇರುವಂತದ್ದು ಓಲಾ ಎಸ್ ಪ್ರೋ. ಇದು ಬಂದ್ಬಿಟ್ಟು 195 ಕಿಲೋಮೀಟರ್ ಪರ್ ಒಂದು ಫುಲ್ ಚಾರ್ಜಿಂಗ್ ಬರುತ್ತೆ. ಟಾಪ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 120 ಸ್ಪೀಡ್, ಟಾಪ್ ಸ್ಪೀಡ್ 120 ಸ್ಪೀಡ್ ಪರ್ ಅವರ್ಗೆ ಹೋಗುತ್ತೆ. ಇದು ಬೇಸಿಕ್ ಪ್ರೈಸ್ ಬಂದ್ಬಿಟ್ಟು 1,30,000 1,30,000ದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಒಂದು ಏನೋ ಸ್ಕೂಟರ್ ಟೈಪ್ ಬೈಕ್ ಅಲ್ಲಿ ಅತಿ ಹೆಚ್ಚು ಮೈಲೇಜ್ ಕೊಡುವಂತ ಬೈಕ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಓಲಾ ಎಸ್ ಪ್ರೋ. ಸೊ ಎಸ್ ಪ್ರೋ ಇದು 195. ಇದು ಕಂಪನಿಯವರು ಹೇಳ್ತಿರೋದು 195 ಆದ್ರೆ ನೀವು ಸ್ಪೋರ್ಟ್ಸ್ ಮಾಡಲ್ ಹೋದ್ರೆ ಒಂದು 140 150ವರೆಗೂ ಬರ್ಬೋದು.
ಅದೇ ನೀವು ಇಕೋ ಮೋಡಲ್ ಹೋದರೆ 170 180ರವರೆಗೂ ಬರ್ಬೋದು. ಅದೇ ಎರಡನೇದಾದರೆ ನಾನೀಗ ಹೇಳ್ತಿರೋದು ಒಂದು ಟಾಪ್ ಬ್ರ್ಯಾಂಡ್ಸ್ ಅಲ್ಲಿ ಈಗ ಟ್ರೆಂಡಿಂಗಲ್ಲಿರುವಂತಹ ಬೈಕ್ಗಳನ್ನ ಮಾತ್ರ ನಾನು ಒಂದು ಆಯ್ಕೆ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಟಿ ವಿ ಎಸ್ ಐಕ್ಯೂಬ್. ಇದು ಕಡಿಮೆ ಮೈಲೇಜ್ ಇದೆ. 60ಇಂದ 75 ಕಿಲೋಮೀಟರ್ ಕೊಡ್ತಾ ಇದೆ ಟಿ ವಿ ಎಸ್ ಐಕ್ಯೂಬು. ಇದು ಟಾಪ್ ಸ್ಪೀಡ್ ಬಂದ್ಬಿಟ್ಟು 75 ಮಾತ್ರ. 1,10,000 ಬೇಸಿಕ್ ಮಾಡಲಿಂದ 1,85,000ವರೆಗೂ ಇದು ಬೈಕ್ಸ್ ವೇರಿಯಂಟ್ ಸಿಗುತ್ತೆ. ಇದು ಚಾರ್ಜಿಂಗ್ ಟೈಮ್ ಬರೀ 2 ಅವರ್ಸ್ಗೆ ನೀವು ಫುಲ್ ಚಾರ್ಜ್ ಆಗುತ್ತೆ. ನಿಮಗೆ ಬೆನಿಫಿಟ್ ಒಂದು ಇದರಲ್ಲಿ ಸ್ಪೆಷಲ್ ಏನು ಅಂದರೆ ಅದೇನೆ 2 ಅವರ್ಗೆ ನಿಮಗೆ ಫುಲ್ ಚಾರ್ಜ್ ಬ್ಯಾಟ್ರಿ ಆಗುತ್ತೆ. ನಿಮಗೆ 60ರಿಂದ 75 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಟಿ ವಿ ಎಸ್ ಅಲ್ಲೇ ಈಗ ಹೊಸದಾಗಿ ಒಂದು ಬಿಡ್ತಾ ಇದ್ದಾನೆ ಟಿ ವಿ ಎಸ್ ಎಕ್ಸ್ ಅಂತ ಹೇಳ್ಬಿಟ್ಟು. ಆ ಟಿ ವಿ ಎಸ್ ಎಕ್ಸ್ ಅಂತ ಹೇಳ್ಬಿಟ್ಟು ಆ ಬೈಕು ನಿಮಗೆ 140 ಕಿಲೋಮೀಟರ್ ಪರ್ ಫುಲ್ ಚಾರ್ಜ್ಗೆ ಒಂದು ಬ್ಯಾಟ್ರಿ ಚಾರ್ಜ್ಗೆ 140 ಕಿಲೋಮೀಟರ್ ಕೊಡ್ತಾ ಇದೆ. ಇದು ಬಂದ್ಬಿಟ್ಟು ಟಾಪ್ ಸ್ಪೀಡ್ 105. ಇದು ಕಾಸ್ಟ್ಲಿ ಎಷ್ಟಿದೆ ಗೊತ್ತಾ? 2,50,000 ಇದೆ. ಸೊ ಈಗ ಬರ್ತಿರೋವಂಥದ್ದು ಹೊಸದಾಗಿ ಬರ್ತಿರೋವಂಥದ್ದು ಟಿ ವಿ ಎಸ್ ಎಕ್ಸ್ ಅಂತೇಳಿ ಇದ್ರ ಪ್ರೈಸು 2,50,000 ನಿಮಗೆ ಬೈಕ್ ಆಗಿರುತ್ತೆ. ಇದು ನಿಮಗೆ 140 ಕಿಲೋಮೀಟರ್ ಒಂದು ಫುಲ್ ಚಾರ್ಜ್ಗೆ ಕೊಡುತ್ತೆ. ಅದೇ ಥರ ಇನ್ನೊಂದು ಈಗ ಟ್ರೆಂಡ್ ಆಗ್ತಿರೋವಂಥದ್ದು ಬಜಾಜ್ ಚೇತಕ್ಕು. ಚೇತಕ್ ಮಾತ್ರ ಮಸ್ತ್ ಲುಕ್ಕಲ್ಲಿದೆ. 120 ಕಿಲೋಮೀಟರ್ ಕೊಡುತ್ತೆ ಒಂದು ಫುಲ್ ಚಾರ್ಜ್ಗೆ. ಟಾಪ್ ಸ್ಪೀಡು ನಿಮಗೆ 60 ಕಿಲೋ ಪರ್ ಅವರ್ 60 ಕಿಲೋಮೀಟರ್ ಹೋಗ್ಬೋದು ಇದರಲ್ಲಿ. 4 ಅವರ್ ಚಾರ್ಜಿಂಗ್ ಇರುತ್ತೆ. 1,00,000 ಬೇಸಿಕ್ ಬೇಸಿಕ್ ಮಾಡಲ್ 1,00,000ದಿಂದ ನಿಮಗೆ 1,56,000ವರೆಗೂ ನಿಮಗೆ ಚೇತಕಲ್ಲಿ ಸಿಗುತ್ತೆ ಎಲೆಕ್ಟ್ರಿಕ್ ಬೈಕು. ಅದೇ ಥರ ನಾಲ್ಕನೇದು ನಿಮಗೆ ಆಥೇರ್ 450 ಎಕ್ಸು. ಆಥೇರ್ 450 ಎಕ್ಸು ಇದು 111 ಕಿಲೋಮೀಟ್ರು ಕಂಪನಿಯವ್ರು ಕೊಡ್ತಿರೋದು. ಒಂದು ಫುಲ್ ಚಾರ್ಜ್ಗೆ 111 ಕಿಲೋಮೀಟ್ರು ನಿಮಗೆ ಮೈಲೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ಟಾಪ್ ಸ್ಪೀಡು 90ಯಲ್ಲಿ ಹೋಗ್ಬೋದು. ಪರ್ ಅವರ್ಗೆ 90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು. ನಿಮಗೆ 6 ಅವರ್ಸ್ ಚಾರ್ಜಿಂಗ್ ಆಗುತ್ತೆ. ಒಂದು ಫುಲ್ ಬ್ಯಾಟ್ರಿ ಚಾರ್ಜ್ ಆಗಬೇಕಂದ್ರೆ ಈ ಗಾಡಿಗೆ ನಿಮಗೆ 6 ಅವರ್ ಬೇಕಾಗುತ್ತೆ. ಇದು ಬಂದ್ಬಿಟ್ಟು 1,40,000ದಿಂದ 1,60,000ವರೆಗೂ ನಿಮಗೆ ಆನ್ ರೋಡ್ ಪ್ರೈಸ್ ಆಗುತ್ತೆ ಆಥೇರ. ಮತ್ತು ಹೀರೋ ಎಲೆಕ್ಟ್ರಿಕ್ ಒಂದು ಬಿಟ್ಟಿದ್ದಾರೆ. ಸೊ ಹೀರೋ ಎಲೆಕ್ಟ್ರಿಕ್ ನಿಮಗೆ ರೇಂಜ್ 85 ಕಿಲೋಮೀಟರ್ ಕೊಡ್ತಾ ಇದೆ. ಒಂದು ಫುಲ್ ಚಾರ್ಜ್ಗೆ 85 ಕಿಲೋಮೀಟರ್ ಕೊಡ್ತಾ ಇದೆ. ಟಾಪ್ ಸ್ಪೀಡು ಬರೀ 50ರಲ್ಲಿ ಹೋಗ್ಬೋದು ಅಷ್ಟೇ. ಬೇಗ ಹೋಗೋಕ್ಕಾಗಲ್ಲ. ಇದು ಓನ್ಲಿ ಇಕೋ ಮೋಡ್ಗೋಸ್ಕರ ಬೆಂಗಳೂರು ಸಿಟಿಗೋಸ್ಕರ ಮಾಡಿರುವಂಥ ಒಂದು ಟಾಪ್ ಬ್ರ್ಯಾಂಡ್ ಅವರು ಬಿಟ್ಟಿರೋದು. ಪ್ರೈಸ್ ಕೂಡ ಕಡಿಮೆ ಇದೆ. ಪ್ರೈಸ್ ಬಂದ್ಬಿಟ್ಟು ನಿಮಗೆ 35-40 ಸಾವಿರದಿಂದ ನಿಮಗೆ 1,25,000-30,000ವರೆಗೂ ಇದರಲ್ಲಿ ವೇರಿಯಂಟ್ಸ್ ಸಿಗುತ್ತೆ. ಸೊ ಇದು 85 ಕಿಲೋಮೀಟ್ರಿಂದ 90-95 ಕಿಲೋಮೀಟರ್ವರೆಗೂ ವೇರಿಯಂಟ್ಸಲ್ಲಿ ಸಿಗುತ್ತೆ ನಿಮಗೆ. ಸೊ ಈಗ ಫುಲ್ ಪಾಪ್ಯುಲರ್ ಆಗ್ತಿರುವಂಥ ಇನ್ನೊಂದು ಗಾಡಿ ಯಾವುದು ಅಂದರೆ ವಿಡಾ V1. ಸೊ ಈ ಗಾಡಿ ನಿಮಗೆ 100 ಕಿಲೋಮೀಟರ್ ಪರ್ ಬ್ಯಾಟ್ರಿ ಚಾರ್ಜಿಂಗಲ್ಲಿ ಫುಲ್ ಚಾರ್ಜ್ಗೆ 100 ಕಿಲೋಮೀಟ್ರ್ ನಿಮಗೆ ಕೊಡ್ತಾ ಇದೆ. ಇದು 80 ಸ್ಪೀಡಲ್ಲಿ ಹೋಗ್ಬೋದು. ಪರ್ ಅವರ್ಗೆ 80 ಸ್ಪೀಡ್ ಸ್ಪೀಡ್ ಕೊಟ್ಟವನೆ. ಇದು 1,20,000ದಿಂದ ಟಾಪ್ ಎಂಡ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 1,50,000ವರೆಗೂ ಈ ಬೈಕ್ ಇದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ಇನ್ನೂ ನಾವು ಎಲೆಕ್ಟ್ರಿಕ್ ಬಗ್ಗೆ, CNG ಬಗ್ಗೆ, ಹೊಸ ಅಪ್ಡೇಟ್ ವೆಹಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್.